ಒಪ್ಕೋಬೇಕಲ್ಲ ಇವರು. ಬಹುಮತ ಸಾಬೀತುಪಡಿಸುವಲ್ಲಿ ದಳಪತಿ ವಿಜಯ್ ವಿಫಲರಾಗಿದ್ದಾರೆ. ಇನ್ನೂ ಕೂಡ ಕಗ್ಗಂಟಾಗೆ ಉಳಿತಾ ಇದೆ. ಇದು ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ಲ ದಳಪತಿ. ನಾಳೆ ಪ್ರಮಾಣವಚನ ಕಾರ್ಯಕ್ರಮ ಬಹುತೇಕ ಡೌಟ್. ಈಗ ವಿಶ್ವಾಸಮತ ಸಾಬೀತು ಮಾಡ್ಲಿಕ್ಕೆ ಬೇಕಲ್ವಾ ಇವ್ರಿಗೆ? ನೆಹರು ಮೈದಾನದಲ್ಲಿ ದೊಡ್ಡ ಮಟ್ಟದ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಪ್ರಮಾಣವಚನ ಕಾರ್ಯಕ್ರಮಕ್ಕೆ ತಯಾರಿ ಕೂಡ ಭರ್ಜರಿಯಾಗಿತ್ತು. ಆದ್ರೆ ಈಗ ಅಸಲಿ ಆಟ ತಮಿಳುನಾಡಿನಲ್ಲಿ ಶುರುವಾಗ್ಬಿಟ್ಟಿದೆ. ಸಹಜವಾಗಿ ರಾಜ್ಯಪಾಲರಿಗೆ ಅಧಿಕಾರ ಇರುತ್ತೆ, ಯಾಕಂದ್ರೆ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ ಅವರು ಸರ್ಕಾರಕ್ಕೆ. ಈಗ ವಿಜಯ್ ಅವರು ಕೂಡ ಪತ್ರದ ಮುಖೇನವಾಗಿ ಹೇಳಿದ್ರು, ಸ್ವತಃ ಹೋಗಿ ಭೇಟಿಯಾದ್ರು, ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕನ್ನ ಮಂಡಿಸಿದ್ರು. ಆದ್ರೆ ಈಗ ಎಲ್ಲಿದೆ ನಿಮ್ದು ಸ್ಥಾನ ಸರ್ಕಾರ ರಚನೆ ಮಾಡಲಿಕ್ಕೆ? 118 ಈಗ ಬೆಂಬಲ ಪತ್ರ ಬೇಕಾಗುತ್ತೆ. ಅಲ್ಲಿ ಕಾಂಗ್ರೆಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಅವ್ರದ್ದು ಎಲ್ಲ ಸಿಗ್ನೇಚರ್ ಆಗಿ ಕೊಟ್ಟಿದ್ದಾರೆ 5 MLAಗಳದ್ದು. ಇನ್ನು 6 ಬೇಕಾಗುತ್ತಲ್ಲ, ಅದ್ರದ್ದು ಬೇಕೀಗ ಲಿಸ್ಟು. ಅದಾದ್ಮೇಲೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಬಹುದು. ಸಾಧ್ಯತೆಗಳು ಅದೇ ರೀತಿಯಾಗಿದೆ. ಬಹುಮತವನ್ನ ಸಾಬೀತುಪಡಿಸುವಲ್ಲಿ ದಳಪತಿ ವಿಜಯ್ ಎಡವಿದ್ದಾರೆ. ಅವರು 2 ವಾರ ಟೈಮ್ ಕೇಳಿದ್ರು, ಬಟ್ ಈಗ ಅರ್ಜೆಂಟ್ ಅಲ್ಲಿ ಎಲ್ಲವನ್ನೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ವಿಜಯ್ ಅವರು. ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಅವರಿಗೆ ಕಾಲಾವಕಾಶ ಇತ್ತು. ಈಗ DMK ಅಂತೂ ಬಿಡಿ, DMK ಸ್ಟಾಲಿನ್ ಜೊತೆಗೆ ಮಾತೇ ಬರೋದಿಲ್ಲ ಇಲ್ಲಿ. ಇನ್ನು AIADMK ಅವ್ರು ರೆಡಿ ಇದ್ದಾರೆ, ಬಟ್ ವಿಜಯ್ ರೆಡಿ ಇಲ್ಲ. ಯಾಕಂದ್ರೆ ಅಲ್ಲಿ ಬಿಜೆಪಿ ಜೊತೆಗೆ ಅವ್ರ ಮೈತ್ರಿ ಇದೆ, ಹಾಗಾಗಿ ಸೈದ್ಧಾಂತಿಕವಾಗಿ ಹೊಂದಾಣಿಕೆ ಆಗಲ್ಲ. ಬಂದ್ರೆ ಇಲ್ಲಿ 2 ಪಕ್ಷಗಳು ಬರಬೇಕು, ಅವ್ರದಿನ್ನೂ ಕೂಡ ನಿರ್ಧಾರಣೆ ಆಗಿಲ್ಲ. ಅವ್ರನ್ನ ಟಚ್ ಅಲ್ಲಿ ಇಟ್ಕೊಂಡಿದ್ದಾರೆ. ಈಗ TVK ಪಕ್ಷದ ಕೆಲ ಶಾಸಕರು ಸಂಪರ್ಕದಲ್ಲಿ ಇದಾರಂತೆ, ಆದ್ರೆ ಅದು ಕನ್ಫರ್ಮ್ ಆಗ್ತಾ ಇಲ್ಲ ಇನ್ನು. ಜೊತೆಗೆ PMK ಆ ಪಕ್ಷದ್ದು ಕೂಡ ಬೆಂಬಲ ಪಡೆಯುವಂತ ಸಾಧ್ಯತೆಗಳು ಇದ್ವು, ಆದ್ರೆ ಯಾವುದು ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೋಡಿ, ಈಗ TVK ಕಂಪ್ಲೀಟ್ ಆಗಿ ವಿಫಲವಾಗಿದೆ ಸರ್ಕಾರ ರಚನೆ ಮಾಡುವಲ್ಲಿ. ಮ್ಯಾಜಿಕ್ ನಂಬರ್ ತೋರಿಸಲೇಬೇಕಾಗುತ್ತೆ ಇಲ್ಲಿ. DMK ಜೊತೆಗೆ ಹೋಗೋದು ಅಸಾಧ್ಯವಾದ ಮಾತು. AIADMK ಅದರ ಜೊತೆಗೆ ಬಿಜೆಪಿ ಇರೋದ್ರಿಂದಾಗಿ ಸೈದ್ಧಾಂತಿಕವಾಗಿ ವಿಜಯ್ ಅವರು ದೂರ ಇರ್ತಾರೆ. ಹಾಗಾಗಿನೇ ಈಗ ಅವ್ರಿಗೆ ಅಷ್ಟು ಸುಲಭ ಇಲ್ಲ. ಮುಂದಿನ ರಾಜಕಾರಣ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಬರೀ 118ಕ್ಕೆ ಸೀಮಿತವಾಗಿ ಕೂರಕ್ಕಾಗೋದಿಲ್ಲ. ಅಲ್ಲಿ ಹೇಳಕ್ಕಾಗೋದಿಲ್ಲ. ರಾಜಕಾರಣ ಯಾವಾಗ ಯಾರು ಬೇಕಾದರೂ ಕೂಡ ಜಂಪ್ ಆಗಬಹುದು. ಹಾಗಾಗಿ ವಿಜಯ್ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ ಇಲ್ಲಿ. 130 ಆದ್ರೂ ತೋರಿಸ್ಬೇಕು ಸೇಫ್ಟಿಗಿದು. 118 ಅಷ್ಟೇ ಅಲ್ಲ, ಇನ್ನೂ 10 ಎಕ್ಸ್ಟ್ರಾ ಬೇಕು ಅವ್ರಿಗೆ MLA, ಅಂದ್ರೆ ಸೇಫ್ ಝೋನ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ. ಹಾಗಾದ್ರೆ ಏನ್ ಮಾಡ್ತಾರೆ ವಿಜಯ್? ಭಿಕ್ಷೆ ಬೇಡಲ್ಲ ಅಂತ ಹೇಳಿದ್ರು ಯಾರ ಹತ್ರನೂ ಹೋಗಿ, ಆದ್ರೆ ಈಗ ಅವಕಾಶ ಅವ್ರಿಗೆ ಸಿಗ್ತಾ ಇಲ್ಲ. ಬಹುತೇಕವಾಗಿ ಇನ್ನು ಹಲವು ದಿನಗಳ ಕಾಲ ಈ ಕಗ್ಗಂಟು ಮುಂದುವರಿಯಬಹುದು. ಈಗ CPIM ಬಂದ್ಬಿಟ್ರೆ ಅವ್ರು ನೋಡಿ, ಬಹಳ ವರ್ಷಗಳಿಂದ ಅವರು DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. 2 ಪಕ್ಷದವರು ಒಂದೇ ಸಾರಿಗೆ ಬಂದ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ. TVK ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳಕ್ ಆಗಲ್ಲ. ಅವರು ಸೈದ್ಧಾಂತಿಕವಾಗಿ ಒಂದೇ ಇರಬಹುದು, ಆದ್ರೆ ಅವ್ರದ್ದು ಕೂಡ ಕೆಲವೊಂದಿಷ್ಟು ಅಜೆಂಡಾಗಳು ಇರ್ತಾವಲ್ವಾ. ಈಗ ನೋಡಿ, ಕಾಂಗ್ರೆಸ್ ಪರಿಸ್ಥಿತಿ ಏನಾಯ್ತು? DMK ಇಂದ ಶಾಶ್ವತವಾಗಿ ದೂರನೇ ಆಗ್ಬಿಟ್ರು ಅವರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಅಸಲಿ ಪೊಲಿಟಿಕಲ್ ಗೇಮ್ ತಮಿಳುನಾಡಲ್ಲಿ ಈಗ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ 118 ಇವರು ತೋರಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ಬಟ್ ಈಗ ಅವ್ರ ಹತ್ರ ಮ್ಯಾಜಿಕ್ ನಂಬರ್ಗೂ ಕೂಡ MLAಗಳ ಸಂಖ್ಯೆ ಕಡಿಮೆ ಇದೆ. ಎಲ್ಲೊಂದು ಕಡೆ ಅರ್ಜೆಂಟ್ ಮಾಡ್ತಿದಾರ ವಿಜಯ್. ಹಾಗಾದ್ರೆ ಯಾವಾಗ ಬಗೆಹರಿಬಹುದು ಅಂತಿದೆ ಅಧಿಕೃತವಾಗಿ? ಪ್ರಭು, ತಮಿಳುನಾಡು ವಿಧಾನಸಭಾ ಚುನಾವಣಾ ಫಲಿತಾಂಶ ಈಗಾಗಲೇ ಹೊರಗಡೆ ಬಿದ್ದಿದೆ. ಸೊ ಸರ್ಕಾರ ರಚನೆಗೆ ಈಗ TVK ಪಕ್ಷ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ವಿಜಯ್ ಅನುಮತಿಯನ್ನ ಕೇಳಿದ್ದಾರೆ. ಆದರೆ ರಾಜ್ಯಪಾಲರು ನಿಮ್ಮ
ಬಹುಮತ ಸಂಖ್ಯೆಯನ್ನ ತೋರಿಸಿ ಅನ್ನುವಂತ ಮಾಹಿತಿಯನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ನೀವು ತೋರ್ಸಪ್ಪ ಫಸ್ಟು ಇಲ್ಲಿ ಬಹುಮತ ನಿಮ್ಗೆ ಸಪೋರ್ಟ್ ಇದೆಯಾ, ಹೇಗೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅದರ ಡೀಟೇಲ್ಸ್ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಚೆನ್ನೈನ ಸೆಂಟ್ರಲ್ನ ಪಕ್ಕದಲ್ಲಿರುವಂತಹ ನೆಹರು ಸ್ಟೇಡಿಯಂನಲ್ಲಿ ಈಗ ಸ್ವೇರಿಂಗ್ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ನಾಳೆ ನೀವು ಆ ಪದಗ್ರಹಣವನ್ನ ಮಾಡಿದ್ದೆ ಆದ್ರೆ ಸುಭದ್ರವಾದಂತ ಸರ್ಕಾರವನ್ನ ಮಾಡ್ತೀರಿ ಅನ್ನುವಂತ ಜ್ಯೋತಿಷಿಗಳ ಸಲಹೆಯ ಮೇಲೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಆದ್ರೆ ಇಲ್ಲಿ ನೋಡಿದ್ರೆ ರಾಜ್ಯಪಾಲರು ನಿಮ್ಮ ಅಗತ್ಯ ಬಹುಮತ ಇಲ್ಲ ನಿಮ್ಗೆ, ಹಾಗಾಗಿ ನೀವು ಅದನ್ನ ಮೊದಲು ತೋರಿಸಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಪದಗ್ರಹಣ ಕಾರ್ಯಕ್ರಮ ಮತ್ತೆ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಸೊ ಇಲ್ಲಿ ರಾಜ್ಯಪಾಲರು ನಡೆ ಏನಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಆ ಒಂದು ಅನುಮಾನಗಳನ್ನ ಅವರು ಹೊರಹಾಕಿದ್ದಾರೆ. ವಿಜಯ್ ಅವರು ಇನ್ನೂ ಕೂಡ ಆ ಮೈತ್ರಿಯನ್ನ ಬೇರೆ ಪಕ್ಷಗಳ ಜೊತೆ ಮಾಡ್ಕೊಂಡಿಲ್ವಾ, ಹೇಗೆ, ಅವರ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದಾರ, ಬೇಷರತ್ ಬೆಂಬಲವನ್ನ ಪಡ್ಕೊಂಡಿದಾರ, ಈ ರೀತಿಯಾದಂತಹ ಅನುಮಾನಗಳು ಸಹಜವಾಗಿ ಶುರುವಾಗತ್ತೆ. ಯಾಕಂದ್ರೆ 108 ಸೀಟುಗಳನ್ನ ಗೆದ್ದಿದ್ದಾರೆ. ಅದರಲ್ಲಿ ಎರಡು ಕ್ಷೇತ್ರಗಳಲ್ಲಿ ವಿಜಯ್ ಅವರೇ ಗೆದ್ದಿರೋದ್ರಿಂದ ಸಹಜವಾಗಿ 107 ಬರುತ್ತೆ. ಸೊ ಈಗ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ 5 ಸೇರಿಸಿದ್ರೆ ನಿಮ್ಗೆ 107 + 5 ಆದ್ರೆ 112 ಆಗತ್ತೆ. ಸೊ ಉಳಿದಿರುವಂತ 6 ಶಾಸಕರ ಬೆಂಬಲ ಯಾವುದಿದೆ, ಮಾರ್ಕಿಸ್ಟ್ ಪಕ್ಷಗಳೇ 2 ಸೀಟುಗಳನ್ನ ಅವರು ಗೆದ್ದಿದ್ದಾರೆ. ಹಾಗೆ VKC ಪಕ್ಷ 2 ಸೀಟುಗಳನ್ನ ಗೆದ್ದಿದ್ರೆ ಈ 3 ಪಕ್ಷಗಳನ್ನ ಬೆಂಬಲವನ್ನ ಪಡೆದಿದ್ದೆ ಆದ್ರೆ ಆಗ 118 ಆಗತ್ತೆ. ಸೊ ಅಲ್ಲಿಗೆ ಸರ್ಕಾರವನ್ನ ರಚನೆ ಮಾಡುವಷ್ಟು ಮತಗಳು ವಿಜಯ್ ಅವರಿಗೆ ಸಿಗತ್ತೆ. ಈಗಾಗಲೇ ವಿಜಯ್ ಅವರು ಕೂಡ ಮೌಖಿಕವಾಗಿ ಅವರ ಬೆಂಬಲ ನಮಗೆ ಇದೆ, ಈಗಾಗಲೇ ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲವನ್ನ ಘೋಷಣೆ ಮಾಡಿದೆ. VKC ಅವರು ಕೂಡ ನಮಗೆ ಈಗ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದೇವೆ, ಅವರು ಕೂಡ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. CPI ಮತ್ತೆ CPM ಪಕ್ಷಗಳು ಕೂಡ ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ 118 ಏನ್ ಬೇಕು ಆ ಮತಗಳ ಸಂಖ್ಯೆ ನಮ್ಗೆ ಇದೆ, ಹಾಗಾಗಿ ನಮ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಆದ್ರೆ ರಾಜ್ಯಪಾಲರು ಅದರ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಗಮನಿಸಬೇಕಾಗತ್ತೆ ಪ್ರಭು, ರಾಜ್ಯಪಾಲರು ಯಾಕೆ ಈ ರೀತಿಯಾದಂತಹ ಒಂದು ನಡೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಯಾಕೆಂದ್ರೆ ಯಾವುದೇ ಪಕ್ಷ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನ ಗೆದ್ದಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಮೊದಲು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ರಾಜ್ಯಪಾಲರು ಅದನ್ನ ಇನ್ವೈಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಸಹಜವಾಗಿ 108 ಕ್ಷೇತ್ರಗಳಲ್ಲಿ ಅವ್ರು ಗೆದ್ದಿರೋದ್ರಿಂದ TVK ಪಕ್ಷವನ್ನ ಮೊದಲಿಗೆ ನೀವು ಆಹ್ವಾನ ಕೊಡಬೇಕಾಗತ್ತೆ. ನಂತರದಲ್ಲಿ ಫ್ಲೋರ್ ಟೆಸ್ಟ್ಗೆ ಕೊಡಬೇಕಾಗತ್ತೆ. ಅಲ್ಲಿ ಅವರು ಮೆಜಾರಿಟಿಯನ್ನ ಪ್ರೂವ್ ಮಾಡಬೇಕಾಗತ್ತೆ. ಅಗತ್ಯ ಬಹುಮತವನ್ನ ಅಲ್ಲಿ ಸಾಬೀತುಪಡಿಸಬೇಕಾಗತ್ತೆ. ಅಲ್ಲಿ ಸಾಬೀತುಪಡಿಸದೆ ಹೋದಂತಹ ಸಂದರ್ಭದಲ್ಲಿ ಮತ್ತೊಂದು ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಅವಕಾಶಗಳಿರುತ್ತೆ. ಅದರ ನಡುವೆ ಈ ಪಕ್ಷ ಈಗ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿದ್ರು ಕೂಡ ಮೈತ್ರಿ ಪಕ್ಷಗಳು, ಬೇರೆ 2 ಪಕ್ಷಗಳು ಇದಕ್ಕಿಂತ ಹೆಚ್ಚಿನದಾಗಿ 118 ಶಾಸಕರ ಒಂದು ಸಂಖ್ಯಾಬಲವನ್ನ ತೋರಿಸ್ತಾರೆ ಅನ್ನುವಂಥದ್ದು ಬಂದಾಗ ಆಗ ಅವ್ರಿಗೆ ನೀವು ಕರಿಬಹುದು. ಸೊ ಇಲ್ಲಿ ಈ ರೀತಿಯಾದಂತಹ ಗೊಂದಲಗಳಿರೋದ್ರಿಂದ ರಾಜ್ಯಪಾಲರು ಯಾಕೆ ಇಲ್ಲಿ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಈಗ ಸಹಜವಾಗಿ ವ್ಯಕ್ತವಾಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.